ಬೋದಾ ಏನ್ ಮಾದರಿ ಏನು ಇವರಿಂದ ಒಂದಷ್ಟು ಫ್ಯಾನ್ಸ್ ಕೂಡ ಇದ್ದಾರೆ, ಅವ್ರು ಏನೇ ಮಾಡಿದ್ರು ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದೆಲ್ಲ ಎಷ್ಟು ಸರಿ ಅಂತ ಅನ್ಸುತ್ತೆ ಸರ್? ಅಂದರೆ ನೋಡಿ, ಅವ್ರನ್ನ ಇಷ್ಟಪಡೋರು ಇಷ್ಟಪಡಲಿ ತೊಂದರೆ ಇಲ್ಲ. ಬಟ್ ಮೊನ್ನೆ ಯಾರೋ ಒಬ್ಬ ಇನ್ನೂ ಕೆಡ್ದಾಗ ಹಾಕ್ಕೊಂಡಿದ್ದ. ನನಗೆ ಯಾರೋ ಒಂದು ಚಾನಲಲ್ಲಿ ಅವರು ಹೇಳ್ತಾ ಇದ್ರು, ಅಂದರೆ ನಮ್ಮ ಮನೆಯವ್ರ ಮೇಲೆ ಬೇಕಾದರೆ ಹೆಣ್ಮಕ್ಳ ಮೇಲೆ ಬೇಕಾದ್ರೂ ದರ್ಪ ತೋರಿಸೋರು ನನ್ನ ಇವನ್ ಫ್ಯಾನೇ ಅಂತೇಳಿ. ಈ ನನ್ನ ಮಕ್ಕಳು ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ನಾನು ಎಂಥ ಮನಸ್ಥಿತಿ ಹಿಡ್ಕೊಂಡಿದ್ದಾರಪ್ಪ ಇವರು. ಇವ್ರ ತಾಯಿ ತಂದೆಗಳಿಗೆ ಗೊತ್ತಾದರೆ ಈ ಥರ ಇದೆ ಅಂತ ಅವರೇ ವಿಷ ಹಾಕಿ ಸಾಯಿಸ್ಬಿಡ್ತಾರೆ ಅಂತ. ನನ್ನ ಮಕ್ಕಳು ಬದುಕಿರೋದಕ್ಕಿಂತ ಸಾಯದ ವಾಸಿ ಅಂತೇಳಿ ಇವಾಗ್ಲೂ ಅವ್ರು ಸಮರ್ಸ್ಕೊಳ್ಳಿ, ಬೇಡ ಅಂತಲ್ಲ. ಬಟ್ ನಾನು ಹೇಳ್ತಾ ಇರೋದು, ನಿಮಗೂ ಕಮೆಂಟ್ ಮಾಡ್ತವ್ರು ನಮಗೂ ಕಮೆಂಟ್ ಮಾಡ್ತವ್ರಲ್ವಾ. ನೀವೇನು ಮಾಡ್ತಾರೆ? ಇಗ್ನೋರ್ ಮಾಡ್ತಾರೆ. ನಾನು ಅವ್ರು ಇಗ್ನೋರ್ ಮಾಡಿ ಬಿಡ್ಬೋದಾಗಿತ್ತಲ್ಲ. ಕಮೆಂಟ್ ಮಾಡೋಂಗಿದ್ದೀರ ಫಸ್ಟ್ ಯಾರಿಗೆ ಹೊಡಿಬೇಕು? ಫ್ಯಾನ್ಸ್ಗೆಲ್ಲ ಇವ್ನಿಗೆ ಹೊಡಿಬೇಕು ಅಲ್ವಾ? ಈತ ಮಾಡಿರೋ ತಪ್ಪಿಗೆ ಸೆಲೆಬ್ರಿಟಿ ಮತ್ತೊಂದು ಇನ್ನೊಂದು ಅಂತ ಹೇಳಿದ್ಮೇಲೆ ನಾವು ಸಿನಿಮಾನೇ ಮಾಡದಿದ್ರೆ ಸೆಲೆಬ್ರಿಟಿ ಎಲ್ಲಿಂದ ಬರ್ತಾರೆ? ಕರೆಕ್ಟಾಗಿ ಹೇಳಿದ್ರಿ. ನಾನು ಕೇಳೋದು, ನಾವೆಲ್ಲ ಬಂಡವಾಳ ಹಾಕಿ ನಮ್ಮನೆ ದುಡ್ಡು ತೊಗೊಂಬಂದು ಇವ್ರ ಮೇಲೆ ಹಾಕೋದಕ್ಕೆ ಅವ್ರಿಗೆ ಸೆಲೆಬ್ರಿಟಿಗಳು ಫ್ಯಾನ್ಸ್ಗಳು ಹುಡ್ಕೋತಾರೆ. ನಾವೇ ಇಲ್ಲ ಅಂದರೆ ಇವ್ರಿಗೆ ಎಲ್ಲಿಂದ ಫ್ಯಾನ್ಸ್ ಬರ್ತಾರೆ? ನೀವು ಮಾಧ್ಯಮದವರು ಸಿನಿಮಾ ತೋರಿಸ್ತಾ ಇದ್ರೆ ಅಥವಾ ನೀವು ಪ್ರಚಾರನೇ ಮಾಡದೆ ಹೋದ್ರೆ ಸಿನಿಮಾ ನೋಡೋಕ್ಕೆ ಫ್ಯಾನ್ಸ್ ಎಲ್ಲಿಂದ ಬರ್ತಾರೆ? ಇಷ್ಟೇ. ಮೊನ್ನೆ ನನಗೆ ರಾಬರ್ಟ್ ರಿಲೀಸ್ ಮಾಡಿ 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 ಅಂತ ತಲೆ ತಿಂದರು. ಆಯ್ತಪ್ಪ, ಏನಕ್ಕೆ ಮಾಡಬೇಕು? ಇಲ್ಲ ಥಿಯೇಟ್ರ್ಗಳವ್ರಿಗೆ ಅನುಕೂಲ ಆಯ್ತು ಬಿಡು, ಥಿಯೇಟ್ರ್ಗಳವ್ರ ಕೊಡುಗೆ ನಮ್ಗೆ ಭಾಳ ಇದೆ, ಮಾಡೋಣ. ನೀವು ನಂಬ್ತಿರೋ ಇಲ್ಲೋ, 1000-2000 ರೂಪಾಯಿ ಕಲೆಕ್ಷನ್ ಆಗಲಿಲ್ಲ. ಶ್ರೀರಾಮಚಂದ್ರ 1000-2000 ಕಲೆಕ್ಷನ್ ಅಂದರೆ ಡ್ರಾಪ್ ಆಗ್ತಾಯಿದೆ, ಈತನ ವರ್ಚಸ್ ಡ್ರಾಪ್ ಆಗ್ತಾಯಿದೆ ಅಂತ. ಶನಿವಾರ ಈತ ಕೃತ್ಯ ಮಾಡ್ತಾನೆ, ಶುಕ್ರವಾರ ನಾನು ರಿಲೀಸ್ ಮಾಡಿದ್ದೀನಿ. ಆದರೆ ನನಗೆ ಹೇಳ್ದೆ ರಿಲೀಸ್ ಮಾಡೋದು, ಇಲ್ಲ ಅಣ್ಣ ಮುಂಚೆ ಅಷ್ಟು ಫ್ಯಾನ್ಸ್ ಇಲ್ಲ, ಕಡಿಮೆ ಆಗಿದೆ, ಭಾಳ ಕಡಿಮೆ ಆಗ್ತಾ ಇದೆ, ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅಂತ. ಶನಿವಾರನೂ ಮಾತಾಡ್ತೀವಿ, ಸೋಮವಾರನೂ ಮಾತಾಡ್ತೀವಿ, ಮಂಗಳವಾರ ಬೆಳಗ್ಗೆನೂ ಮಾತಾಡ್ತೀವಿ. ಆಗ್ತದಂಗೆ ನೋಡಿದ್ರೆ ಪರಿಸ್ಥಿತಿ ಹಿಂಗೆ. ಈಗ ಗೊತ್ತಾಯ್ತು. ಇವರ ಜೊತೆ ಇರುವಂತ ಅವರು ಸರಿ ಇಲ್ಲ, ಹಾಗಾಗಿ ಅಪ್ಪ ಅವರ ಮಾತು ಕೇಳ್ಕೊಂಡು ಈ ರೀತಿ ವರ್ತಿಸ್ತಿದ್ದಾರೆ, ಮುಂದೊಂದು ದಿನ ಅದೇ ಅವರಿಗೆ ಕಂಟಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ನೀವು ಕೂಡ ಅವ್ರ ಜೊತೆ ತುಂಬಾ ವರ್ಷಗಳ ಕಾಲ ಫ್ರೆಂಡ್ಶಿಪ್ ಅನ್ನ ಕೂಡ ಮಾಡಿದ್ರಿ. ಹೌದಾ, ನಿಮ್ಗೂ ಅದೇ ರೀತಿ ಅನ್ನಿಸ್ತಾ? ಇದು ಆಕ್ಚುಲಿ ಚೆನ್ನಾಗಿ ಆಯಿತು ಮೇಡಮ್. ಎಲ್ಲರ ಜೊತೆ ಎಲ್ಲ ಥರದವರು ಇರ್ತಾರೆ ಮೇಡಮ್. ಇವಾಗ ನಿಮಗೆ ಒಳ್ಳೆ ಕೆಟ್ಟು ಸ್ನೇಹಿತರು ಇಬ್ಬರು ಇದ್ದಾರಲ್ವ, ಯಾರು ಮಾತು ಕೇಳ್ತೀರಾ ನೀವು? ನಿಮ್ಗೆ ಸರಿ ಅನ್ಸದ್ ನೀವು ಮಾಡಿ. ಮತ್ತೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರಬೇಕಲ್ಲ. ನಮ್ಮ ಬುದ್ಧಿ ಇನ್ನೊಬ್ರು ಕೈ ಕೊಟ್ಟರೆ, ಅವ್ನು ಹೇಳ್ದ ನಾನು ಕೊಲೆ ಮಾಡಿದೆ ಅಂದರೆ ಯಾರನ್ನ ತೊಗೊಂಡೋಗಿ ಒಳಗಡೆ ಹಾಕ್ತಾರೆ? ಎಲ್ಲರೂ ಸೇರಿಸಿ ಒಳಗಡೆ ಹಾಕ್ತಾರೆ. ಶೆಲ್ಟ್ರ್ ಕೊಟ್ಟವನಿಗೂ ಕೊಡದೇ ಇರೋನಿಗೂ ಸಪೋರ್ಟ್ ಮಾಡಿದವ್ರಿಗೂ ಕೂಡ. ಸೊ ಅದನ್ನು ನಾನು ಒಪ್ಪಲ್ಲ ಮೇಡಮ್. ಇರ್ಬೋದೇನೋ, ಬಟ್ ಇವ್ರ ತಾನೇ ಹತ್ರ ಬಿಟ್ಕೊಂಡಿರೋದು. ಇವ್ರಿಗೆ ಬುದ್ಧಿ ಇಲ್ವಾ? ಇಲ್ಲ. ಎಷ್ಟು ಕೋಟಿ ಇವಾಗ 1000 ರೂಪಾಯಿ 500 ರೂಪಾಯಿ ನೋಟ್ ಕೊಟ್ಬಿಟ್ಟು 2000 ಅಂದರೆ ನೋಡೋದು ನಮ್ಮ ಥರ. ಅದರಲ್ಲೆಲ್ಲ ಹುಷಾರಿದ್ಮೇಲೆ ಇದರಲ್ಲಿ ಯಾಕೆ ಹುಷಾರಿಲ್ಲ? ಅಷ್ಟೇ. ಇನ್ನೊಂದ್ ಕಡೆ ಹೇಳ್ತಾರೆ ಸರ್, ಏನೋ ಕುಡಿತ ಜಾಸ್ತಿ ಆಗಿತ್ತೋ ಏನೋ ಗೊತ್ತಿಲ್ಲ, ಬೈ ಮಿಸ್ಟೇಕ್ ಆಗ್ಬಿಟ್ಟಿದೆ, ಇದು ಕೊಲೆ ಮಾಡ್ಬೇಕು ಅಂತ ಇರ್ಲಿಲ್ಲ ಅನ್ನುವಂಥದ್ದು. ಸೊ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋದಾದ್ರೆ? ಬೈ ಮಿಸ್ಟೇಕ್ ಆಗೋಂಗಿದ್ದಿದ್ರೆ ಮೆಗ್ಗರ್ ಹಾಕಬೇಕಾಗಿತ್ತು, ಯಾಕೆ ರಾಡ್ಗಳು ಬೇಕಾಗಿತ್ತು, ಯಾಕೆ ಇವ್ರನ್ನ ಶೆಡ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು? ಅರ್ಥ ಆಯ್ತು ಅನ್ಸುತ್ತೆ. ಬರೀ ಈ ಪಬ್ಲಿಕ್ ಫಿಗರ್ ಅಂತಲ್ಲ, ಸಾಮಾನ್ಯ ಹುಡುಗಿರಿಗೂ ಕೂಡ ಕೆಟ್ಟ ಮೆಸೇಜ್ ಬರುತ್ತೆ. ಎಲ್ಲರೂ ಕೂಡ ಫೇಸ್ ಮಾಡಿರ್ತಾರೆ, ನಾನೊಬ್ಳೆ ಅಲ್ಲ, ಅವ್ರೊಬ್ರೆ ಅಲ್ಲ, ಎಲ್ಲರೂ ಕೂಡ ಫೇಸ್ ಮಾಡಿರ್ತಾರೆ. ಬಟ್ ಹೌದು, ಬ್ಲಾಕ್ ಆಪ್ಷನ್ ಇದ್ದೇ ಇರುತ್ತೆ. ನಾವು ಹಾಗೆ ನೋಡೋದಾದ್ರೆ ಕೊಲೆ ಮಾಡ್ಲೇಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನ ಕೊಲೆ ಮಾಡ್ಬೇಕಾಗತ್ತೆ. ಫಸ್ಟು ಇವ್ರನ್ನೇ ಮಾಡ್ಬೇಕಾಗಿತ್ತೇನೋ. ಅವಾಗ ಫಸ್ಟ್ ಗಲಾಟೆ ಆದಾಗ ಅವಾಗಲೇ ಮಾಡ್ಬಿಡೋರನ್ನು. ಅಂದರೆ ಇವ್ರಿಗೆ ಕ್ಷಮಾಪಣೆ ಇದೆ ಅಂದಮೇಲೆ ಇವ್ರ ಕಡೆಯಿಂದನೂ ಇನ್ನೊಬ್ರಿಗೆ ಕ್ಷಮಾಪಣೆ ಇರಬೇಕಾಗ್ತದೆ. ಇವತ್ತು ಪೊಲೀಸ್ ಇಲಾಖೆ ಸ್ಟ್ರಿಕ್ಟಾಗಿ ನಿಲ್ಲದೆ ಹೋಗಿದ್ರೆ, ಸರ್ಕಾರ ನಿಲ್ಲದೆ ಹೋಗಿದ್ರೆ, ಮಾಧ್ಯಮಗಳು ನಿಲ್ಲದೆ ಹೋಗಿದ್ರೆ, ನಿಮ್ಮ ಮನೆ ಮಠ ಎಲ್ಲ ಬಿಟ್ಬಿಟ್ಟು 3-4 ದಿವಸ ನೀವೆಲ್ಲ ಜಾಗರಣೆ ಮಾಡಲಿಲ್ಲ. ಏನಕ್ಕೆ ಮಾಡಿದ್ರಿ? ನಿಮಗೆ ಕೆಲಸ ಇಲ್ಲ ಅಂತಲ್ಲ, ನಿಮ್ಮ ಕೆಲಸನ ಜವಾಬ್ದಾರಿಯುತವಾಗಿ ನೀವೆಲ್ಲ ನಿಭಾಯಿಸಿದ್ದಕ್ಕೆ ಇವತ್ತು ಈ ಹಂತಕ್ಕೆ ಬಂದಿದೆ. ಇಲ್ಲದೆ ಇದ್ದಿದ್ರೆ ಪ್ರಭಾವಿಗಳು ಮಾನ ಮರ್ಯಾದೆ ಬಿಟ್ಟು ಪ್ರಭಾವಿಗಳಿದ್ರಲ್ಲ, ಅವರೆಲ್ಲ ಇವತ್ತು ಇವನ್ನ ಬಚಾವ್ ಮಾಡ್ಬಿಟ್ಟಿರೋ. ಕರೆಕ್ಟಾಗಿ ಹೇಳ್ತಿದ್ದೀರಾ ನೀವು. ರಾಬರ್ಟ್ ಮಾಡೋಕ್ ಮುಂಚೆ ನೀವು ನೋಡಿದಂತ ದರ್ಶನ್, ರಾಬರ್ಟ್ ಆದ್ಮೇಲೆ ನೀವು ನೋಡ್ತಿರುವಂತ ದರ್ಶನ್ಗೂ ಡಿಫ್ರೆನ್ಸ್ ಅವಾಗಲೂ ಇತ್ತೇನೋ, ಬಟ್ ಅವಾಗ ಈ ಮಟ್ಟಕ್ಕೆಲ್ಲ ಇರಲಿಲ್ಲ. ಅವಾಗೆಲ್ಲ ಏನಂದರೆ ಸ್ವಲ್ಪ ಸೋಲೋರು ಏನೇ ಮಾಡಿದ್ರು, ನಾನು ಹೇಳಲಿಲ್ವ ಅದೊಂದು ಲಕ್ನೋ ವಿಚಾರದಲ್ಲಿ ಮನೆಗೆ ಕರೆಸಿ ನನಗೆ ಮತ್ತು ಆ ವ್ಯಕ್ತಿಗೆ ಕ್ಷಮಾಪಣೆ ಕೇಳಿ ಊಟ ಮಾಡಿಸ್ಬಿಟ್ಟು ಕಳಿಸ್ಕೊಟ್ರು. ತಪ್ಪಾಯಿತು ಅಂತ ಹಗ್ ಮಾಡಿ, ಇನ್ನೊಂದ್ಸಲ ಹಿಂಗಾಗಲ್ಲ ಅಂತ ಪದೇ ಪದೇ ಅದಾದಮೇಲೆ ಕೂಡ ನಾವು ಸ್ವಲ್ಪ ದೂರ ಉಳ್ಕೊಂಡ್ವಿ ಅಷ್ಟೇ. ನಾವು ಯಾವುದೇ ಕಾರಣಕ್ಕೂ ಒಂದ್ಸಲಿ ಅವಮಾನ ಆದಮೇಲೆ ಜೊತೆಲಿದ್ದಾಗ ಅನ್ನೋದು ನಮ್ಮ ತಪ್ಪದು. ಯಾಕಂದ್ರೆ ನಾವು ಹೇಳ್ಕೊಡ್ತೀವಿ ಅವ್ರಿಗೆ ನಮ್ಮನ್ನು ಹೆಂಗೆ ಟ್ರೀಟ್ ಮಾಡಬೇಕು ಅಂತ. ನಾವು ತಿರ್ಗಿಸಿ ಒಂದೆರಡು ಕೊಟ್ಟಾಗ ಅವಾಗ ಅವ್ರಿಗೂ ಬುದ್ಧಿ ಬರ್ತದೆ. ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಸಾಕಿರೋ ನಾಯೆ, ನಾವು ಎಷ್ಟೇ ಅನ್ನ ಹಾಕಿರಲಿ ಏನೇ ಮಾಡಿರಲಿ, ಒಂದೆರಡು ಡೇಟ್ ಹೊಡಿತೀವಿ, ಸುಮ್ಮನೆ ಇರ್ತದೆ, ಆಮೇಲೆ ಗುರ್ರ ಅಂತದೆ, ಆಮೇಲೆ ಕಚ್ತದೆ. ಅದು ಗೊತ್ತಲ್ವ ಯಜಮಾನ ಅಂತ.
ಒಂದು ನಾಯಿಗೆ ಅಷ್ಟಿರ್ಬೇಕಾದ್ರೆ ಇನ್ನು ಮನುಷ್ಯರು ನಾವು ನಮ್ಗಿನ್ನ ಎಷ್ಟಿರ್ಬೇಡ. ಅದರಲ್ಲೂ ನಾವು ಕೊಡೋ ಕೈ ನಮ್ಮದು, ತಗೊಳ್ಳೋ ಕೈ ಇಲ್ಲ. ಕೊಡೋ ಕೈ ನಮಗೆ ಇನ್ನೆಷ್ಟಿರ್ತದೆ, ಅವ್ರಿಗೆ ಎಷ್ಟಿರ್ಬೇಕಾದ್ರೆ ನಮ್ಗಿನ್ನ ಎಷ್ಟಿರ್ತದೆ. ನೀವ್ ಇಷ್ಟೊಂದು ಸೀರಿಯಸ್ ಆಗಿ ತಗತ್ತೀರಾ ಅನ್ಕೊಂಡಿರ್ಲಿಲ್ಲ ಸರ್.